ವೈಜ್ಞಾನಿಕ ಹಾಗೂ ಕ್ರಿಯಾಶೀಲತೆ ಬೆಳೆಸಿ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಸೂಚನೆ. ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಸಕಾರಾತ್ಮಕತೆ ಹಾಗೂ ಕ್ರಿಯಾಶೀಲತೆಯ ಮನೋಭಾವವನ್ನು ಬೆಳೆಸುವುದರ ಜೊತೆಗೆ ಗುಣಮಟ್ಟದ ಶಿಕ್ಷಣ ನೀಡುವುದು ಅತ್ಯಗತ್ಯ ಅಂತ ಕೂಡ್ಲಿಗಿ ಕ್ಷೇತ್ರದ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದ ಸರ್ಕಾರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಮಾಲೋಚನಾ ಸಭೆಯಲ್ಲಿ ಅವರು ಭಾಗವಹಿಸಿ ಮಾತನಾಡಿದರು. 2026ನೇ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶವನ್ನು ಗಮನಾರ್ಹವಾಗಿ ಸುಧಾರಿಸುವ ನಿಟ್ಟಿನಲ್ಲಿ ಈ ಮಹತ್ವದ ಸಮಾಲೋಚನೆ ಸಭೆಯನ್ನು ಆಯೋಜಿಸಲಾಗಿತ್ತು. ಸಭೆಯ ಅಧ್ಯಕ್ಷತೆಯನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಮೈಲೇಶ್ ಬೇವೂರವರು ವಹಿಸಿದ್ರು. ತಾಲೂಕಿನ ಸರ್ಕಾರಿ ಅನುದಾನಿತ ಹಾಗೂ ಅನುದಾನ ರಹಿತ ಎಲ್ಲಾ ಪ್ರೌಢಶಾಲೆಗಳ ಮುಖ್ಯ ಶಿಕ್ಷಕರು ಈ ಸಭೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಫಲಿತಾಂಶ ಹೆಚ್ಚಿಸುವ ಕುರಿತು ಸುದೀರ್ಘ ಚರ್ಚೆಯನ್ನು ನಡೆಸಿದರು. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಉತ್ತಮ ಶಿಕ್ಷಣ ತಲುಪಿಸುವ ಮೂಲಕ ಈ ಬಾರಿಯ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ತಾಲೂಕಿಗೆ ಉತ್ತಮ ಹೆಸರು ತರಬೇಕು ಅಂತ ಶಾಸಕರು ಶಿಕ್ಷಕರಿಗೆ ಕರೆ ನೀಡಿದರು. ವರದಿ ವಿಜಯ ಋಷಭೇಂದ್ರ ಕೂಡ್ಲಿಗಿ. ನಿರೀಕ್ಷಿತ ಭೇಟಿ ಏನೋ ಮಾತಾಡ್ಬೇಕಂತ ಬರಲಿಲ್ಲ. ಬಟ್ ಈಗ ನೋಡಿ ಆ ಭೇಟಿಗೆ ಫಸ್ಟಿಗೆ ಉತ್ತರ ಚೆನ್ನಾಗಿ ಕೊಡಿ ಸರ್, ಒಂದೇ ನಿಮಿಷ ಕೊಡಿ ಸರ್ ಒಂದೇ ನಿಮಿಷ ಚೆನ್ನಾಗಿ ತೆಗಿಯಪ್ಪ, ನನ್ನ ಶಿಕ್ಷಣ ಚೆನ್ನಾಗಿ ತೆಗಿ. ಸಣ್ಣದು ಆಯ್ತಾ, ಮತ್ತೆ ಗ್ರಾವಿಟೇಷನ್ ಫೋರ್ಸ್. ಈ ಗಿಡ ಹೆಂಗೆ ಬೆಳೀತದೆ ಅಂತಂದರೆ, ಮರ ಹೆಂಗೆ ಬೆಳೀತದೆ ಅಂತಂದರೆ, ನಿಮಗೆಲ್ಲ ಕೇಳಿದ್ದೀರ ಅನ್ಸುತ್ತೆ. ಮರ ಹೆಂಗೆ ಬೆಳೀತದೆ ಅಂತಂದರೆ, ಮೇಲೆ ಹೆಂಗೆ ಬೆಳೀತದೋ ಈ ಸಣ್ಣ ಇದಕ್ಕೆ ಬಿಸಿಲು ಮತ್ತು ನೀರಿಗೆ ಹೆಂಗೆ ಬೆಳೀತದೋ ಮೇಲೆ ಬಿಕಾಸ್ ಆಫ್ ಫೋಟೋ ಮತ್ತು ಗ್ರಾವಿಟೇಷನ್ ಇದರಿಂದ ಬೇರೆ ಕೂಡ ಅಷ್ಟೇ ಕೆಳಗೆ ಗೊತ್ತಾಯ್ತಾ. ಅದು ಎಷ್ಟು ಸರಿ ಕಟ್ ಮಾಡಿದ್ರೆ ಕೂಡ ಮತ್ತೆ ಬೆಳೀತದೆ. ಅದೇ ಬೇರೆ ಕಟ್ ಮಾಡಿದ್ರೆ ಬೆಳೆಯುತ್ತೆ. ಗೊತ್ತಾಯ್ತಾ. ಸೊ ಅಂದರೆ ಗ್ರಾವಿಟೇಷನಲ್ ಫೋರ್ಸ್ ನಾವು ಎಲ್ಲ ಹೆಂಗಂತಂದ್ರೆ ನಾವು ಫುಲ್ಲು ಆಕಾಶಕ್ಕೆ ಏರಬೇಕು, ಮೇಲೆ ಕತ್ತಬೇಕು, ಟಾಪಲ್ಲಿ ಇರ್ಬೇಕು ಅಂತ ಮಾಡ್ತೀವಿ. ಆದರೆ ಟಾಪಲ್ಲಿ ಇರೋಕ್ಕೆ ಬೇಸಿಕ್ ಇದೆ ಹೇಳಿ ಬೇಸ್ ಅಂದರೆ ಫೌಂಡೇಶನ್ ಸ್ಟ್ರಾಂಗ್ ಆಗಿದ್ರೆ ಮಾತ್ರ ನಾವು ಮೇಲೆ ಆಗಕ್ಕೆ ಸಾಧ್ಯ. ಗೊತ್ತಾಯ್ತಾ. ಈಗ ನಾವೆಲ್ಲ ಈಗ ನಾವು ಏನು ನೋಡ್ತಾ ಇದ್ದೀವಿ ಈಗ ಎಲ್ಲ ಸುಮ್ಮನೆ ನಮ್ಗೆ ಏನು ಗೊತ್ತು ಗುರಿ ಇಲ್ದಂಗೆ ಸುಮ್ಮನೆ ಯಾರನ್ನ ನೋಡ್ಕೊಂಡು ಸಡನ್ನಾಗಿ ಅವ್ರು ಹಿಂಗೆ ಮಾಡ್ತಾರೆ, ನಾವು ಹಿಂಗೆ ಮಾಡಬೇಕು, ಅವ್ರು ಹಿಂಗಾದ್ರೆ ನಾವು ಹಿಂಗೆ ಆಗಬೇಕು ಅಂತ ಹೇಳ್ಬಿಟ್ಟು ಸೊ ಮೇಲೆ ಹಾರಕ್ಕೆ ನೋಡ್ತಾ ಇದ್ದೀವಿ. ಅಂದರೆ ಫೌಂಡೇಶನ್ ಇಲ್ದಂಗೆ ಸೊ ಬರೀ ಫೋಟೋ ಇದ್ರದ್ದು ಫೋರ್ಸ್ ಇದ್ದರಿಂದ ಹೋದರೆ ಆಗೋದಿಲ್ಲ. ಗ್ರಾವಿಟೇಷನಲ್ ಫೋರ್ಸು ಇನ್ನೂ ಸ್ಟ್ರಾಂಗಾಗಿ ಹೋಗ್ಬೇಕಂತ. ಸೊ ಅದು ಈಗ ನಾನು ಅಜಿಂಜಿ ಪ್ರೇಮ್ಸ್ ಅವರು ಟ್ರೈನಿಂಗು ಶಾಸಕರಿಗೆ ಟ್ರೈನಿಂಗ್ ಪ್ರೋಗ್ರಾಮ್ ಇದ್ದೆ, ನಾನು ಹೋಗಿದ್ದೆ. ಒಂದು 4 ಜನ ಶಾಸಕರಿಗೆ ಇನ್ವೈಟ್ ಮಾಡಿದ್ರು. ಸೊ ಅಲ್ಲಿ ಅದೇ ಹೇಳ್ತಾ ಇದ್ರು, ನೀವು ಮೆಡಿಕಲ್ ಕಾಲೇಜ್ ಮಾಡ್ತೀರಿ, ನೀವು ಇಂಜಿನಿಯರಿಂಗ್ ಕಾಲೇಜ್ ಮಾಡ್ತೀರಿ, ದೊಡ್ಡ ದೊಡ್ಡ ಯೂನಿವರ್ಸಿಟೀಸ್ ಕ್ರಿಯೇಟ್ ಮಾಡ್ತೀರಿ, ಎಲ್ಲ ಬೀದಿಗೆ ತಗೊಂಡು ಬಂದು ಮಕ್ಕಳನ್ನ ಅಲ್ಲಿ ಆಮೇಲೆ ಹೋಗ್ಬಿಟ್ಟು ನೀವು ಯೂನಿವರ್ಸಿಟಿಗೆ ಓದಿ ಅಂತ ಹೇಳ್ತೀರಿ. ಸೊ ಮೇನ್ ಫೋಕಸ್ ಮಾಡಬೇಕಾಗಿರೋದು ಯೂನಿವರ್ಸಿಟಿನಲ್ಲ, LKG UKG ಬೇಸಿಕ್ ಸ್ಟ್ಯಾಂಡರ್ಡ್ ಎಜುಕೇಷನ್ನ ನೀವು ಫೋಕಸ್ ಮಾಡಿ ಅಲ್ಲಿ ಚೆನ್ನಾಗಿ ನರ್ಚರ್ ಮಾಡಿ ಟ್ರೈನ್ ಮಾಡಿ ಮಕ್ಕಳಿಗೆ ಅಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಕೊಡಿ, ಶಿಕ್ಷಣ ಕೊಡಿ, ಶಿಸ್ತು ಕೊಡಿ. ಆಯಿತಾ. ಆಟೋಮೆಟಿಕ್ಕಾಗಿ ಅಲ್ಲಿ ನೀವು ಯಾರು ಕೆಟ್ಟೋಗಿಲ್ಲ ಯೂನಿವರ್ಸಿಟಿ ಇದನ್ನು ಅವರು ಮೇಲೆ ಬರ್ತಾರೆ ಅಲ್ಲಿಂದ. ಆಯಿತಾ. ನೀವು ಫೌಂಡೇಶನ್ನೇ ಮಾಡಿದಂಗೆ ನೀವು ಯೂನಿವರ್ಸಿಟೀಸ್ನ ಕ್ರಿಯೇಟ್ ಮಾಡೋದ್ರಿಂದ ಯಾಕೆ ಕ್ವಾಲಿಟಿ ಬರ್ತಾ ಇಲ್ಲ ಅಂತ. ಯಾಕಂದರೆ ಸ್ವೀಡನ್ ನೀವು ನೋಡೋದು ಗೊತ್ತಿರಬೇಕು ಎಕ್ಸಾಂಪಲ್, ನಂಬರ್ 1 ಎಜುಕೇಷನ್ ಇದರಲ್ಲಿ. ಸೊ ಬೇಸಿಕಲಿ ಟೀಚರ್ಸ್ಗೆ ಹೋಮ್ವರ್ಕ್ ಕೊಡ್ತಾರೆ, ಮಕ್ಕಳಿಗಿಲ್ಲ. ಗೊತ್ತಾಯ್ತಾ. ಸೊ ಅಷ್ಟು ಫೌಂಡೇಶನ್ ಇರೋದ್ರಿಂದ ನಾವು ಕಂಪೇರ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಅಂಥ ಒಂದು ಶಕ್ತಿ ನೀವು ಈ ರೂಮಲ್ಲಿ ನಿಂತಿದೆ. ಸೊ ನಿಜವಾಗ್ಲೂ ಬೇರೆ ಆಳವಾಗಿ ಹೋಗಿಸೋಂಥ ಕೆಲಸ ಮಕ್ಕಳಿಗೆ ಆ ಬೀಜಗಳು. ಆಯಿತಾ. ಆ ಬೀಜ ಎಲ್ಲ ತುಂಬ ಆ ಕತ್ಲಲ್ಲಿ ಅಷ್ಟು ಸಂಘರ್ಷಕ್ಕೊಳಗಾಗಿ ಅದು ಬೆಳ್ಕೊಂಡ್ ಬರ್ತದೆ ಮೇಲಕ್ಕೆ.
ಬಂದ ಮೇಲೆ ಅದನ್ನ ಯಾರಾದ್ರೂ ಕಟ್ ಮಾಡಿದ್ರೆ ಕೂಡ ಮತ್ತೆ ಬೆಳೀತಾರೆ. ಸೊ ಅಷ್ಟು ಫೋರ್ಸಾಗಿ ಬರ್ತದೆ. ಸೊ ಆ ಒಂದು ಗಟ್ಟಿ ಫೌಂಡೇಶನ್ ಆಗಂತ ಜವಾಬ್ದಾರಿ ನಿಮ್ಮದಿದೆ. ಸೊ ನೀವು ಎಲ್ಲ ಯಾರು ಈಗ ನಾನು ಎಸ್ಪೆಷಲಿ ಟೀಚರ್ಸ್ ಮುಂದೆ, ಗುರುಗಳ ಮುಂದೆ ಭಾಷಣ ಮಾಡೋಷ್ಟು ದೊಡ್ಡದು ನಾನು. ಸೊ ಅದಕ್ಕೋಸ್ಕರ ಸೊ ಈಗ ನಿಮ್ಗೆ ಒಳ್ಳೆ ಬಿಯೋರ್ ಇದ್ದಾರೆ, ಒಳ್ಳೆ ಮಾರ್ಕ್ ಕೊಡ್ತಾ ಇದ್ದಾರೆ. ಡಿಸಿಪ್ಲಿನ್ಗೆ ಸ್ವಲ್ಪ ಜಾಸ್ತಿನೇ ಮಾರ್ಕ್ ಕೊಡ್ತಾರೆ ಅನ್ಸುತ್ತೆ. ಇಲ್ಲಿ ಒಳ್ಳೇದಂದ್ರೆ ನಮ್ದು ಈಗ ಹೇಳಿದ್ರು, ಅವರು ಹೇಳ್ತಾ ಇದ್ರು ನೀವೊಂದು ಸ್ವಲ್ಪ ಬ್ರೇಕ್ ತಗೊಳ್ಳಿ, ಒಂದು ವಾರ ಸ್ವಲ್ಪ ರೆಸ್ಟ್ ಮಾಡಿ, ಯಾಕೆ ಇರ್ತೀರಿ ಅಷ್ಟು ಅಂತೇಳಿ. ಈಗ ಹೇಳಿದ್ರು IMSL ಗ್ರಾಜುಯೇಟ್ ಅಂತೇಳಿ. ನಿಜವಾಗ್ಲೂ ಹೇಳ್ತೀನಿ, ನಾನು ಮೇ ಬಿ ನಮ್ಮ ಇದರಲ್ಲಿ ಮೇ ಬಿ ಇಂಥ ಒಂದು ಚಿಕ್ಕ ಹಳ್ಳಿ ಬ್ಯಾಕ್ಗ್ರೌಂಡಲ್ಲಿ ಕನ್ನಡ ಮೀಡಿಯಮಲ್ಲಿ ಹೋಗಿರೋಂಥದ್ದು ಮೇ ಬಿ ಇದರಲ್ಲಿ ಮೇ ಬಿ ಲಾಸ್ಟ್ ಇರ್ಬೋದು ಎನ್ಸಲ್. ಅಂದರೆ ನನಗಿಂತ 100% IQ ಇರೋರು ನನ್ನ ಜೊತೆಗಿದ್ರು ಅಂತ. ಈಗ ನನಗೆ ಒಂದು ಸ್ವಲ್ಪ ಸುಮಾರು ಸರಿ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ಬೇಕಾದ್ರೆ, ಅವ್ರ ಜೊತೆ ಮಾಡಬೇಕಾದ್ರೆ ನಮ್ಗೆ ಯಾಕೆ ಇಷ್ಟು ನಾಲೆಡ್ಜ್ ಇಲ್ಲ, ನಮ್ಗೆ ಯಾಕೆ ಇಷ್ಟು ಕಡಿಮೆ ಥಿಂಕಿಂಗ್ ಇದೆ ಅಂತೇಳಿ ಅನಿಸ್ತಾ ಇತ್ತು. ಅಂದರೆ ನಾಲೆಡ್ಜು ಈಗ ನೋಡಿ, ನಾವಿರ್ಬೇಕಾದ್ರೆ ಅಟಲ್ ಬಿಹಾರಿ ವಾಜಪೇಯಿ, ಮನಮೋಹನ್ ಸಿಂಗ್ ಅವರು, ಪ್ರತಿಭಾ ಪಾಟೀಲ್ ಅವರು, RK ನಾರಾಯಣನ್ ಅವರು, ಮತ್ತು ಇನ್ನೊಬ್ಬರು ಪ್ರೈಮ್ ಮಿನಿಸ್ಟರು, ಇದು ಸುಷ್ಮಾ ಸ್ವರಾಜ್ ಎಲ್ಲ ನಮ್ಮ ಭಾಷೆಗಳ ಹತ್ರ ಸತ್ಯ ಮಾಡ್ತಾರೆ, ನಾವೆಲ್ಲ ಅಸಿಸ್ಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ಆ ಕೆಪಾಸಿಟಿ, ಆ ಕ್ಯಾಲಿಬರ್ ಇರಬೇಕು ಅಂತಾರೆ. ಆ ಕ್ಯಾಲಿಬರ್ನ ನಾನು ಇಲ್ಲಿ ಸುಮ್ಮನೆ ಇಲ್ಲಿ ಜಾತಿ ರಾಜಕೀಯ ಮಾಡೋಕ್ಕೆ, ಇಲ್ಲ ಪಕ್ಷ ಸಂಘಟನೆ ಮಾಡೋಕ್ಕೆ, ಇಲ್ಲ ಏನೋ ಚಿಲ್ಲರೆ ಕೆಲಸ ಮಾಡೋಕ್ಕೆ ಉಪಯೋಗಿಸ್ಕೊಳ್ಳ ಅಲ್ಲ. ಈಗ ಸರ್ ಹೇಳಿದ್ರು AIMS ಗ್ರಾಜುಯೇಟು ಇದಂತೇಳಿ. ಸೊ ಅಟ್ಲೀಸ್ಟ್ ನನ್ನ ಒಂದು ಆ ಲೆವೆಲ್ಗೆ ಇರೋಂಥ ನಾಲೆಡ್ಜ್ನ ಸೊ ವೈ ಕಾಂಟ್ ಐ ಯೂಸ್ ಫಾರ್ ಬೆಟರ್ಮೆಂಟ್ ಆಫ್ ದ ಸೊಸೈಟಿ. ನಮ್ಮಂಥವ್ರು 100 ಜನ ಹುಟ್ಲಿ, ಬೆಳೀಲಿ ನಿಮ್ಮ ಮುಖಾಂತರ. ಸೊ ನಿಮಗೂ ಒಂದು ಒಳ್ಳೆ ಮಾರ್ಗದರ್ಶನ ಸಿಕ್ಕರೆ ನಿಮಗೂ ಈಗ ಅನಿಸ್ತದೆ, ನಮಗೂ ಒಂದು 10 ವರ್ಷದ ಹಿಂದೆ ಇದೇ ಥರ KPS ಶಾಲೆಗಳಾಗ್ಬಿಟ್ಟಿದ್ರೆ, ಇದೇ ಥರ ಎಲ್ಲ ಸ್ವಲ್ಪ ಬೇಸಿಕ್ ಫೆಸಿಲಿಟೀಸು, ಒಂದು ಲ್ಯಾಬ್ ಆಗ್ಬಿಟ್ಟಿದ್ರೆ, ಎಲ್ಲ ಶಾಲೆಗಳಲ್ಲೂ ಫ್ಯಾನು, UPS, ಅಟ್ಲೀಸ್ಟ್ ಬೇಸಿಕ್ ಥಿಂಗ್ಸು, ಮೂಲಭೂತ ಸೌಕರ್ಯಗಳಿದ್ದಿದ್ರೆ ನಾವು ಇನ್ನೊಂಚೂರು ನಮ್ಮ ಮಕ್ಕಳಿಗೆ ಇನ್ನೊಂದು ಬೆಟರ್ ಎಜುಕೇಶನ್ ಕೊಡ್ತಿದ್ವೇನೋ ಅಂತೇಳಿ. ನೀವು ನಿಮ್ಮ ಪ್ರೈವೇಟ್ ಶಾಲೆಗೆ ನೀವು ಸೇರಿಸಿದ್ರೆ ನಿಮ್ಮ ಪಾಕೆಟಿಂದ ನೀವು ಡೊನೇಷನ್ ಕಟ್ಟೋದು, ಫೀಸ್ ಕಟ್ಟೋದು. ಈಗ ನಿಮ್ಮ ಮಕ್ಕಳು ಇನ್ನೊಂದು 4 ಮಾರ್ಕ್ಸ್ ತಗೊಂಡ್ರೆ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಹೋದ್ರೆ, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಹೋದ್ರೆ 1 ಕೋಟಿ ದುಡ್ಡು ಉಳಿತದೆ, ಆಯ್ತಾ? ಈಗ ನೀವೆಲ್ಲ ಸೇವಿಂಗ್ಸ್ ಮಾಡಿ ಏನು ಮಾಡ್ತಾ ಇದ್ದೀರಿ ಮಕ್ಕಳಿಗೆ? ಯಾರಾದ್ರೂ ಲಂಚ ಹೊಡೆದ್ರು ಮಕ್ಕಳಿಗೆ ಅರ್ಥ ಆಯ್ತಾ? ಇನ್ನೇನಾದ್ರೂ ಭ್ರಷ್ಟಾಚಾರ ಮಾಡಿದ್ರು ಮನೆ ಕಟ್ಸ್ಕೋಬೋದು, ಒಂದು ಗಾಡಿ ತಗೋಬೋದು, ಮಕ್ಕಳ ಎಜುಕೇಶನ್ ಮಾಡಬೇಕು, ಅರ್ಥ ಆಯ್ತಾ? ಇದೇ ಸರ್ಕಾರದಲ್ಲಿ ಸುತ್ತುತ್ತೆ, ಅರ್ಥ ಆಯ್ತಾ? ಸೊ ಈಗ ಕರಪ್ಷನ್ ಫ್ರೀ ಮಾಡಿದ್ರೆ ಕೂಡ ಕೊನೆಗೆ ಇಷ್ಟೇ ಮಾಡೋದು, ಅರ್ಥ ಆಯ್ತಾ? ಸೊ ಎಲ್ಲದಕ್ಕೂ ದುಡ್ಡಿನ ಅವಶ್ಯಕತೆ ಇದೆ. ದುಡ್ಡಿನ ಅವಶ್ಯಕತೆ ನಾವು ಅದಕ್ಕೆ ಅಗತ್ಯದ ದೇಶದಲ್ಲಿ ಮುಂಚೆಯಿಂದಲೇ ಬೇಸಿಕ್ ಕಮ್ಯುನಿಟೀಸ್ಗೆ ನಾವು ಯಾಕೆ ಇದನ್ನೇ ತೋರಿಸಿ ಓಡಾಡ್ತೀವಿ ಅಂತಂದರೆ, ಕುಡಿಯೋ ನೀರಿಗೆ ದಿನ 20 ಸರಿ ಫೋನ್ ಮಾಡ್ತಾರೆ, ಒಂದು ಕರೆಂಟ್ 20 ಸರಿ ಫೋನ್ ಮಾಡ್ತಾರೆ. ಸೊ ದಿಸ್ ಇಸ್ ದ ಒನ್ ಥಿಂಗ್ ವಿಚ್ ಇಸ್ ಪೇನಿಂಗ್ ಮೀ, ಅರ್ಥ ಆಯ್ತಾ? ಸೊ ಮೇ ಬಿ ನಾನು IIT ಗ್ರಾಜುಯೇಟ್ ಆಗಿದ್ರೆ ಇನ್ನೊಂದು ಸ್ವಲ್ಪ ಎಲೆಕ್ಟ್ರಿಕಲ್ದು ಇನ್ನೂ ಬೇಗ ಸ್ವಲ್ಪ ನನ್ನ ತಲೆಗೆ ಹೋಗ್ತಿದ್ದೆ, ಅರ್ಥ ಆಯ್ತಾ? ಸೊ ಅದರಿಂದ ಸೊ ಎಲ್ಲ ಕೆಪಾಸಿಟಿ ನಮ್ಮಂಥವ್ರನ್ನ 100 ಜನ 1000 ಜನನ ಇವತ್ತು 258 ಎಷ್ಟು ಸರ್ ಶಾಲೆಗಳಿರೋದು? 420ರಲ್ಲಿ ಅಂತ ಒಂದು ಫೌಂಡೇಶನ್ ಬೀಜಗಳಾಕಿ ನಮ್ಮಂಥವ್ರನ್ನ ಒಂದು 1000 ಜನರನ್ನ ಒಂದು ಅಂತ ಉತ್ಪಾದಿಸಂತ ಶಕ್ತಿ ನಿಮ್ಮಲ್ಲಿದೆ. ಸೊ ನಿಮ್ಗೆ ಹೇಳೋಣಷ್ಟಿದೆ. ಸೊ ನಮ್ಮ ಸಹಕಾರ, ನಮ್ಮ ಇದು ಯಾವತ್ತೂ ನಿಮ್ಮ ಜೊತೆಗಿರ್ತದೆ. ಯಾವತ್ತಾದ್ರೂ ನಿಮಗೆ ಒಂದು ಸ್ವಲ್ಪ ಫೋನಲ್ಲಿ ಆಶೆಗಾಗಲಿ ಎದುರುಗಡೆ ಬಂದಾಗ ಏನಾದರೂ ಒಂದು ಇದಾಗಿದ್ದಾಗ ಸ್ವಲ್ಪ ಬ್ಯಾಕ್ಗ್ರೌಂಡ್ದು ಸಿಚುಯೇಷನ್ನಿಂದ ಕೆಲವು ಇರಿಟೇಟ್ ಮಾಡಿದಾಗ ಬಾಯಿಗೆ ಏನಾದರೂ ಬಂದಿರ್ತದೆ ಬಿಟ್ಟರೆ, ಬಟ್ ನನ್ನದು ಯಾವತ್ತೂ ಕನ್ಸ್ಟ್ರಕ್ಟಿವ್ ಡಿಸಿಷನ್ ಇರ್ತದೆ. ಯಾಕಂದರೆ ಆ ರೀತಿ ಕ್ವಾಲಿಫೈ ಆಗಿ ಬಂದಾಗ ಸೊ ಅದಕ್ಕೆ ತಕ್ಕಾಗಿ ಇರ್ಬೇಕನ್ನೋದು ಅಷ್ಟೇ ನನ್ನ ಇದ್ರದ್ದು ಗುರಿ. ಅದು ಬಿಟ್ಟರೆ ಬೇರೆ ಯಾವುದಿರೋದಿಲ್ಲ. ಸೊ ನಮ್ಮ ಈಗ ಯಾವಾಗ ಹೋದ್ರೂ MS ಬಿಲ್ಡಿಂಗ್ಗೆ ನಾವು ಹೋಗಿ ಮೇಡಮ್ ಅಂತೂ ಸರ್ ಬಂದ್ಬಿಟ್ರೆ ಫಸ್ಟು ಎಲ್ಲ ಮೀಟಿಂಗ್ಸ್ ಇದ್ರೆ ಬಂದ್ಬಿಡ್ತಾರೆ. ಸರ್ ಹೇಳಿ ಸರ್, ನಾವು ಬರ್ಕೊಂಡು ಹೋಗಿರ್ತೀವಿ, ತೋರಿಸಿ ಇದಾಗಿದೆ ಸರ್. ನೆಕ್ಸ್ಟ್ ಡೇ ನಾನು ವಾಟ್ಸಪ್ಪಲ್ಲೂ ಕಳಿಸ್ತೀನಿ ಜೆಂಟಲ್ ರಿಮೈಂಡರ್ ಅಂತೇಳಿ. ಅದಕ್ಕೆ ಅವ್ರು ರಿಪ್ಲೈನೂ ಮಾಡ್ತಾರೆ, ಆಯಿತಾ? ಅಂದರೆ ನಾವೆಲ್ಲ ಅಧಿಕಾರಿಗಳ ಜೊತೆಗೂ ಉತ್ತಮ, ಯಾಕೆಂತಂದರೆ ಒಂದು ಪ್ರೊಫೆಷನಲ್ ವೇಲಿ ಒಳ್ಳೆ ಕೆಲಸ ಮಾಡಿಸ್ಕೊಳ್ಳೋಕ್ಕಿದೆ. ಹೋಗಿ ಶಾಸಕರ ಕೂಡಲೇ ಬೈದು ಆಮೇಲೆ ಗಲಾಟೆ ಮಾಡಿಸೋ ಅವಶ್ಯಕತೆ ಇದೆ. ಸೊ ಪ್ರೊಫೆಷನಲ್ ವೇಲಿ ಕೂಡ ಒಳ್ಳೆ ಕೆಲಸ ಮಾಡ್ಬೋದು ಅಂತೇಳಿ ನಾವು ಪ್ರೂವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಇಂಥದಕ್ಕೋಸ್ಕರ ನಿಮ್ಮ ಸಹಕಾರ ಹೇಳ್ತೀವಿ. ಸೊ ನಮ್ಮದು ಯಾವ ರೀತಿ ನಿಮ್ಮ ಸಹಕಾರ ಬೇಕಾದ್ರೆ ಒಂದು ಒಳ್ಳೆ ಫ್ಯಾನು, ಒಂದು ಸ್ವಲ್ಪ ಬೆಳಕು, ಮತ್ತು ಮಕ್ಕಳಿಗೆ ನೀರು, ಟಾಯ್ಲೆಟ್, ಇಷ್ಟು ಬೇಸಿಕ್ಕು ಎಲ್ಲ ಶಾಲೆಗಳಿಗೆ ಬಿಟ್ಟರೆ ನೀವು ಸ್ವಲ್ಪ
ಯೋಚನೆ ಮಾಡ್ಬೋದಲ್ಲ. ಈಗ ನಾವು ಯಾವ ಶಾಲೆಗೆ ಬಂದ್ರೆ ಫಸ್ಟ್ ಏನು ಕೇಳ್ತೀವಿ ನೀವು? ಶೌಚಾಲಯ ಇಲ್ಲ ಸರ್. ಆಯ್ತಾ, ಸೋರ್ತಾರೆ ಸರ್ ಮಕ್ಕಳಿಗೆ ಸೈನ್ಸಲ್ಲಿ ಅಲ್ಬರ್ಟ್ ಐನ್ಸ್ಟೀನು, ಆಯ್ತಾ, ಮೇರಿ ಕ್ಯೂರಿ, ಸಿ ವಿ ರಾಮನ್, ಇವ್ರದ್ದು ಯಾವುದು ನಾವು ನೀವು ಕೇಳಲ್ಲ, ನಾನು ಕೇಳಲ್ಲ. ಆಯ್ತಾ, ಇನ್ನು 8 ಆಡ್ಬಿಡ್ಲೆ ಕಾಂಪೌಂಡು, ಗ್ರೌಂಡು, ಶೌಚಾಲಯ ಅಷ್ಟೇ. ಸೊ ನಮ್ಮ ಟೈಮು, ಎನರ್ಜಿ, ನಮ್ಮ ಥಿಂಕಿಂಗು ಎಲ್ಲ ಬೇಸಿಕ್ ಕಮ್ಯುನಿಟೀಸಲ್ಲಿ ಇದು ಮಾಡ್ತೀವಿ. ನಾನು ಮೊನ್ನೆ ಜಗಳಾಟದಲ್ಲಿ ಅದೇ ಉದ್ದೇಶಕ್ಕೆ ಒಂದು ಬೇಸಿಕ್ ಕಮ್ಯುನಿಟೀಸ್ಗೆ ಇಷ್ಟು ಸರಿ ನೋಡಿ 20 ಸರಿ ಮಾಡಿದ್ರೆ ಸರ್ ಅದು ಆಯ್ತಾ, 20 ಸರಿ ರಿವಿಷನು ಹಿಂಗೆ ಬರ್ಬೇಕು, ಹಂಗೆ ಬರ್ಬೇಕು, ಹಿಂಗೆ ಬರ್ಬೇಕು ಮತ್ತೆ ಬಂದಿದೆ ಅನ್ಸುತ್ತೆ. ಆಯ್ತಾ, ಇದ್ದಿಂಗಿಲ್ಲ ಹಿಂಗೆ ಸಾಲ ಅದನ್ನೇ ಕೇಳ್ತಾರೆ. ನಿಮ್ಮ ಶಾಲೆಗೆ ಬಂದ ಕೂಡಲೇ ನನಗೆ ಒಂದು ಸ್ವಲ್ಪ ಅಂದರೆ ಥರ ಇರಿಟೇಷನ್ ಶುರು ಆಗ್ತದೆ. ಆಯ್ತಾ, ಇನ್ನೆಷ್ಟು ಪ್ರೂವ್ ಮಾಡ್ಬೇಕು ನಾವು? ವುಮೆನ್ಸ್ ಟಾಯ್ಲೆಟ್ ಇಲ್ಲ, ಮಕ್ಕಳಿಗೆ ಲೇಡೀಸ್ ಟಾಯ್ಲೆಟ್ ಇಲ್ಲ ಕ್ಲಾಸ್ ರೂಮಲ್ಲಿ, ಒಂದು ಶಾಲೆಯಲ್ಲಿ ಅಂತಂದರೆ ಇನ್ನೇನು ಪ್ರೂವ್ ಮಾಡಬೇಕು? ಇನ್ನೆಷ್ಟು ಇದು ಮಾಡಬೇಕು ಅಂತಂದರೆ ನಾವು ನೀವು ಹೊಸಬ್ರು ಸಿಸ್ಟಮ್ ಈ ಥರ ಕೊಲಾಪ್ಸ್ ಆಗ್ಬಿಟ್ಟು ಅರ್ಥ ಆಯ್ತಾ? ಓನ್ಲಿ ವಿತ್ ಗುಡ್ ಎಜುಕೇಶನ್, ನಾಟ್ ಆಲ್ ಇನ್ಸೂನಿಯನ್ಸ್, ನಾಟ್ ಆಲ್ IT ಗ್ರಾಜುಯೇಟ್ಸ್, ನಾಟ್ ಆಲ್ ನಂಬರ್ 1 ಟಾಪ್ IAS ಆಫೀಸರ್ಸ್ ಆರ್ ಪ್ರೋ ಸೊಸೈಟಿ. ಅರ್ಥ ಆಯ್ತಾ? ಎಜುಕೇಷನಲ್ಲಿ ನಿಮಗೂ ಗೊತ್ತಿದೆ ಆಯ್ತಾ. ಗುಡ್ ಎಜುಕೇಷನ್ ಅಂದ ಮಾತ್ರಕ್ಕೆ ಅಲ್ಲಿ ಏಮ್ಸಲ್ಲಿ ಟಾಪರೋ ಇಲ್ಲ IAS ಅಲ್ಲಿ ಟಾಪರ್ ಹಾಕೊಳ್ಳೇ ಈ ಮೇ ನಾಟ್ ಬಿ ವೆರಿ ಗುಡ್ ಅಡ್ಮಿನಿಸ್ಟ್ರೇಟರ್ ಆಯ್ತಾ. ಅಡ್ಮಿನಿಸ್ಟ್ರೇಷನ್ ಅಂತಂದರೆ ಇದೆಲ್ಲ ಪ್ರೋಸೆಸ್ಸಲ್ಲಿ ಈಗ ನಮಗೆ ನಿಮ್ಮಂಥರ ಜೊತೆ ಬಡವ್ರ ಮಕ್ಕಳ ಜೊತೆ ಇಂಟ್ರಾಕ್ಷನ್ ಕಾಂಟ್ಯಾಕ್ಟ್ ಆಗ್ತಾ ಇರೋದ್ರಿಂದ ನಮಗೆ ಇನ್ನೂ ಸ್ವಲ್ಪ ಜಾಸ್ತಿ ನಿಜಾಂಶ ಗೊತ್ತಾಗ್ತದೆ. ಅರ್ಥ ಆಯ್ತಾ? ಅಲ್ಲಿ ಹೋದಾಗ ಅದೇ ಹೇಳ್ತಾರೆ, ಇಲ್ಲಿ ನೀವು ಅದರಲ್ಲಿ ಆಗಲೇ ತೊಗೊಂಡಿದ್ದೀರಿ ಅನ್ನದಾನ, ಅಲ್ಲಿ ಆಗಲೇ ಬಂದಿದೆ ಆಯ್ತಾ, ಅಲ್ಲಿ ಸ್ಟ್ರೆಂತ್ ಇಲ್ಲ ನೋಡಿ. ಎಷ್ಟು ಸರಿ ಅವರು ಎಕ್ಸಸೈಸ್ ಮಾಡಿದ್ದು, ಸ್ಟ್ರೆಂತ್ ಇಲ್ಲ ಅಂತ. ಸೋಲದು ಬಿಲ್ಡಿಂಗ್ಗಳಿಲ್ಲ ಆಯ್ತಾ, ಇದರಲ್ಲಿಲ್ಲ ಅಂದರೆ ಯಾವ ಮಕ್ಕಳು ತಾರೆ ಕಳಿಸ್ತಾರೆ. ನಮ್ಮೂರಲ್ಲೇ ನಾನು ದಿನ ಬೆಳಗ್ಗೆ ಅಂದರೆ ನೋಡ್ತೀನಿ 4-5 ಬಸ್ ಬರ್ತವೆ, ಪ್ರೈವೇಟ್ ಬಸ್. ನನಗೆ ನೋವಾಗ್ತದೆ ಆಯಿತಾ. ಅಂದರೆ ಅವ್ರಿಗೆ ನಾವೇ ಕೊಡಬೇಕು ದುಡ್ಡು, ನಾವೇ ಕೊಡಬೇಕು ಅವ್ರಿಗೆ ಫೀಸುಗಳು ಕೂಡ. ಬಂದು ಕೇಳ್ತಾರೆ ಯಾಕೆ ಸರ್ಕಾರಿ ಶಾಲೆಗೆ ಸೇರಿಸಲ್ಲ ಅಂತಂದರೆ ಅದು ಮೇಸ್ಟ್ರನ್ನೇ ಇನ್ನೇನು ಅದಕ್ಕೆ ಈಗಿಂದ ಸ್ವಲ್ಪ ಈ ಫ್ರಿಕ್ಷನ್ ಈಗ ಸ್ವಲ್ಪ ನಿಮಗೂ ಇವ್ರಿಗೂ ನನಗೂ ಸ್ವಲ್ಪ ಜಾಸ್ತಿ ಕಿರಿಕಿರಿ ಆಗ್ತಾ ಇದೆ. ಅರ್ಥ ಆಯ್ತಾ? ಅಂದರೆ ವಿ ಟ್ರೈಂಗ್ ಟು ಸೆಟ್ ದ ಸಿಸ್ಟಮ್. ಸ್ವಲ್ಪ ಆದರೆ ಮೇ ಬಿ ಮುಂದಿನ ದಿನಗಳಲ್ಲಿ ಆಯಿತಾ ಸ್ವಲ್ಪ ಸಿಸ್ಟಮ್ ಇನ್ನೊಂದು ಸ್ವಲ್ಪ ಬೆಟರ್ ಆಗಿ ಹೋಗ್ತದೆ. ಸೊ ನೀವು ಬಂದ ಕೂಡಲೇ ಶೌಚಾಲಯ ಬದಲು ಆಯಿತಾ ಟೆಕ್ನಾಲಜಿ ಯುಟಿಲೈಸ್ ಮಾಡ್ಕೊಳ್ಳೋಕ್ಕೆ, ಅರ್ಥ ಆಯ್ತಾ, ಸೈನ್ಸ್ ಬಗ್ಗೆ, ಮ್ಯಾಥಮೆಟಿಕ್ಸ್ ಬಗ್ಗೆ ಇನ್ನೊಂದು ಸ್ವಲ್ಪ ಬೆಟ್ರಾಗಿ ಹೇಳೋಕ್ಕೆ ನನಗೂ ಸ್ವಲ್ಪ ಟೈಮ್ ಸಿಗುತ್ತೆ, ನಿಮಗೂ ಸ್ವಲ್ಪ ಇಂಟ್ರಾಕ್ಷನ್ ಬಗ್ಗೆ ಟೈಮ್ ಸಿಗ್ತದೆ. ಸೊ ಅದರಿಂದ ಮತ್ತೆ ಯಾರ್ಯಾರು ಎಲ್ಲೆಲ್ಲರಿಗೂ ದೇಶ ವಿದೇಶಗಳಿಗೆ ಇನ್ಫ್ಲೂಯೆನ್ಸ್ ಮಾಡಿ ಅಲ್ಲಿ ಬಂದು CM ಆಫೀಸ್ ಹತ್ರ ನಮ್ಮ ಹತ್ರ ಲೆಟರ್ ತಗೊಂಡು ಇಂಥವೆಲ್ಲ ಕಾನ್ಫರೆನ್ಸಸ್ಗೆ ತಿರುಗಿ ಹೋಗ್ತಾರೆ. ನಿಮ್ಮನ್ನೇ ಕಳಿಸ್ಬಾರ್ದು ನಾವು. ಅರ್ಥ ಇದೆ? ನ್ಯಾಷನಲ್ ಇಂಟರ್ನೆಟ್ ಕಾನ್ಫರೆನ್ಸಸ್ಗೆಲ್ಲ ಹೋಗ್ತಾರೆ, ಇದೇ ಎಜುಕೇಷನ್ ಇದರಲ್ಲಿ, ಹೆಲ್ತ್ ಇದರ ಗ್ರೌಂಡ್ಸಲ್ಲಿ ಇದರಲ್ಲಿ. ಸೊ ಅಂಥವು ಎಲ್ಲ ಇದ್ದಾರೆ. ನಾನಂತೂ ಒಂದೇ ಒಂದು ಕಾನ್ಫರೆನ್ಸಸ್ಸು ಮಿಸ್ ಮಾಡ್ತಿದ್ದೀನಿ. ನ್ಯಾಷನಲ್ ಹಾಸ್ಪಿಟಲ್ ಕ್ಲೋಸ್ ಮಾಡಿ ಹೋಗ್ತೀವಿ ಅಂದರೆ ಕಲಿಬೇಕಂತ ಅಷ್ಟು ಒಂಥರ ಎನರ್ಜಿ. ಈಗಲೂ ನಾನು ಹೋದಾಗ ಇಷ್ಟಿಷ್ಟು ತಗೊಂಬರ್ತೀನಿ, 1% ಓದೋಕೆ ಆಗ್ತಾ ಇಲ್ಲ, ಆದ್ರೂ ನಾನು ತಡ್ಕೊಳಕ್ಕಾಗಲ್ಲ. ಕೊಂಡ್ಕೊಂಬರ್ತೀವಿ ಬುಕ್ಸು, CD ತೊಗೊಂಬರ್ತೀವಿ, ಪೆನ್ ಡ್ರೈವ್ ತೊಗೊಂಬರ್ತೀವಿ, ವಿಡಿಯೋಸ್ ತೊಗೊಂಬರ್ತೀವಿ. ಬಟ್ ಆಗಲ್ಲ. ಬಟ್ ಸ್ಟಿಲ್ ಆ ಒಂದು ಕಲಿಬೇಕು ಅನ್ನೋದು ಒಂದು ಇರಬೇಕದು. ಸೊ ನಮಗೂ ಅಷ್ಟೇ, ನಿಮಗೂ ಹಿಂಗೆ ಒಂದು ಕ್ಲಾಸ್ ರೂಮಲ್ಲಿ ಒಂದು ಸಿದ್ಧ ಯೂನಿಟಿಲಿ, ಬೋರೆ ಯೂನಿಟಿಲಿ, ನರ್ಸಿಂಗಲ್ಲಿ ನೋಡೋಕೆ ಇಷ್ಟ ಇಲ್ಲ. ವಿ ವಾಂಟ್ ಯು ಟು ಬಿ ಆಲ್ಸೋ ಎಕ್ಸೆಲ್ ಇನ್ ಯುವರ್ ಫೀಲ್ಡ್ ಇರೋದು. ಸೊ ಈ ನನಗೇನಂತಂದರೆ ನಿಮ್ಮ ಬೇಸಿಕ್ ಕಂಪ್ಲೇಂಟ್ಸು ನಿಂದ ಮೇಲೆ ಹತ್ಬೇಕು. ನೀವು ಶೌಚಾಲಯ ಇರ್ತದೆ, ಸ್ಟೋರ್ ಅದನ್ನ ಆಯಿತಾ, ಕರೆಂಟು, UPS. ಈಗ ನೋಡಿ ಇಲ್ಲೇ ಇದು ಬಂದಾಗ 3ನೇ ಸೆಕೆಂಡ್ ಲೆಟರ್ ಕೊಟ್ಟಿದ್ದು UPS ಇಲ್ಲ ಅಂತ. ಎಲ್ಲಿ ಹೋದ್ರೂ ಅಲ್ಲಿಗೆ ನಮಗೆ ಒಂದು 6 ಶಾಲಕದಿನ್ನೇನು ನಿಮ್ದು ಅರ್ಜಿ ಕೊಡೋಕ್ಕೆ ಬೇರೆ ಇನ್ನೇನು ಶಾಸಕರು ಏನೇನು ಕಳಿಸ್ತಾರೆ ಇವೆಲ್ಲ ಸ್ವಲ್ಪ ಕಡಿಮೆ ಆಗ್ತದೆ. ಅರ್ಥ ಆಯ್ತಾ? ಇವೆಲ್ಲ ಸ್ವಲ್ಪ ಇವನ್ನೆಲ್ಲ ಸೊ ಐ ರಿಯಲೈಸ್ ದ ಸಿಚುಯೇಷನ್. ನನಗೆ ಅರ್ಥ ಆಗಿದ್ದು ಏನು ಮಾಡಬೇಕೇನು ಅಂತ ಹೇಳ್ಬಿಟ್ಟು. ಸೊ ಈಗ ನಾವು ಬೇಸಿಕ್ ಇದರಿಂದ ಹೊರಗೆ ಬರಬೇಕಂತಂದ್ರೆ ಎಕ್ಸಸೈಸ್ ಎಲ್ಲ ಮಾಡ್ತಾ ಇದ್ದೀವಿ. ಆ್ಯಂಡ್ ಯು ಹ್ಯಾವ್ ಎ ಗುಡ್ ಗೈಡ್ ಟು ಲೀಡ್ ಯು. ಸೊ ಅವ್ರ ಡೈರೆಕ್ಷನಲ್ಲಿ ಹೋಗಿ ಇನ್ನು ಯಾವ ರೀತಿ ಏನು ಮಾಡಬೇಕು ಅಂತಂದಾಗ ನಾವು ಅದನ್ನು ನಾನು ಈಗಲೇ ಒಂದು ಹೇಳ್ಬಿಡ್ತೀನಿ. ನಮ್ಮ ಹೆಸರು ಇದು ನಮ್ಮ ಶಿಕ್ಷಕರ ದಿನಾಚರಣೆ ಕೂಡ ವಿಲ್ ಮೇಕ್ ಇಟ್ ಎ ಡಿಫ್ರೆಂಟ್ ಒನ್. ಸುಮ್ಮನೆ ಶಾಲಾ ಕಲಿಯೋದು ಸನ್ಮಾನ ಗಿನ್ಮಾನ ಎಲ್ಲ ಮಾಡೋಣ ಖಂಡಿತ. ರಿಟೈರ್ಡ್ ಆಗಿರೋರಿಗೆ ಮತ್ತು ಪ್ರತಿಭೆಗಳಿಗೆ ಕೆಲಸ ಮಾಡೋದು ಅದೆಲ್ಲ ಬಿಟ್ಟು ಲೈಕ್ ಈಗ ಏನಾಗ್ತದೆ, ಯಾರೋ ಪಕ್ಕ ತುಂಬ ಒಳ್ಳೆಯ ಸ್ಪೀಕರ್ ಕಲಿಸ್ತೀರಿ, ಸೈನ್ ಮಾಡ್ತೀವಿ ಆಯಿತಾ. ನಮ್ಮ
ನಮ್ಮದೇ ಭಾಷಣ ಗಂಟೆ ಮಾಡಿಬಿಟ್ಟು ಇದು ಮಾಡಿ ಸ್ಟಿಪ್ಯುಲೇಟೆಡ್ ಟೈಮ್ ಇಟ್ಕೊಂಡು ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಒಂದು ಮೆಸೇಜ್ ಹೋಗ್ಬೇಕು ರಾಜ್ಯಕ್ಕೆ. ಆಯಿತಾ? ಇಷ್ಟು ಚೆನ್ನಾಗಿ ನಾನು ಯಾವಾಗಲೂ ಅಷ್ಟೇ ಯಾವ್ದಾದ್ರು ಒಂದು ಮೀಟಿಂಗ್ ಆದ್ರೂ ಕೊನೆಗೆ ಮಿನಿಸ್ಟರ್ಗಳಾಗಲಿ CMಗಳು ಕೇಳೋದು ಸರ್ ಟೇಕ್ ಹೋಮ್ ಮೆಸೇಜ್ ಬೇಕು ನಮಗೆ ಅಂತ. ಇಲ್ಲಿಂದ ಸುಮ್ಮನೆ ಮೀಟಿಂಗ್ ಆಯಿತು, ಅಲ್ಲಿ TAD ಕೊಡ್ತಾರೆ, ಕಾಫಿ ಡ್ರೈ ಫ್ರೂಟ್ಸ್ ಕೊಡ್ತಾರೆ, ತಿಂದ್ಬಿಟ್ಟು ಬರೋದಲ್ಲ. ಇದರಿಂದ ನಾವು ಏನಾದರೂ ಒಂದು ಟೇಕ್ ಹೋಮ್ ಮೆಸೇಜ್ ಬೇಕು ಸರ್. ದಟ್ಸ್ ಹೌ ನಮ್ಮ ಮೆಡಿಕಲ್ ಕಾನ್ಫರೆನ್ಸಲ್ಲಿ ಇರ್ತದೆ. ಕೊನೆಗೆ ಒಂದು ಸ್ಲೈಡ್ ಇರುತ್ತೆ ಟೇಕ್ ಹೋಮ್ ಮೆಸೇಜ್ ಅಂತೇಳಿ. ಅದರಲ್ಲಿ ಇಷ್ಟೊಂದು ಡಿಸ್ಕಸ್ ಮಾಡಿದ್ದೇನು, ನೆಕ್ಸ್ಟ್ ಏನು ಮಾಡಬೇಕು, ಏನು ಇಂಪ್ಲಿಮೆಂಟ್ ಮಾಡಬೇಕು, ವಾಟ್ ಆರ್ ದ ಥಿಂಗ್ಸ್ ಯು ಶುಡ್ ಡೂ ಅಂತ. ಸೊ ಅದಕ್ಕೆ ಒಂದು ಥರ ಇರಬೇಕು. ಸೊ ಯಾವ ವಿಷಯಕ್ಕೆ ಕಳಿಸಿದ್ರೇನೋ ಐ ಟೇಕ್ ಮಚ್ ಆಫ್ ಟೈಮ್. ಓಕೆ, ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಎಲ್ಲ ಪ್ರಪೋಸಲ್ಸ್ ಮಾಡಿಕೊಟ್ಟಿದ್ದೀವಿ. ತುಂಬ ಈ ಸಾಫ್ಟ್ ಕಾಂಪೊನೆಂಟಿಗೆ ಸಂಬಂಧಪಟ್ಟಂಥದ್ದು ಸ್ಕೂಲಲ್ಲಿ ಹೇಗಿರಬೇಕು ಅಂತೇಳಿ ಚಿಕ್ಕನಾಟಿಯಲ್ಲಿ ಒಂದು ಶಾಲೆ ಮಾಡಿರ್ತಕ್ಕಂಥ ಶಾಲೆ ಮಾದರಿಯಲ್ಲೇ ನಮ್ಮ ಕೂಡ್ಲಿ ತಾಲೂಕಿನಲ್ಲಿ ಶಾಲೆಗಳನ್ನು ಮಾಡಬೇಕು ಅಂತೇಳಿ ಎಲ್ಲ ಶಾಲೆ ಆಲ್ಮೋಸ್ಟ್ ಒಂದು 225 ಕೋಟಿ ರೂಪಾಯಿ ಪ್ರಾಜೆಕ್ಟನ್ನು ಸಬ್ಮಿಟ್ ಒಳಗೆ ಮಾಡಿಸಿದ್ದಾರೆ. ಎಷ್ಟಂದ್ರೂ ಹೆಚ್ಚು ಕಡಿಮೆ ಒಂದೂವರೆ ತಿಂಗಳಿಂದ ನನಗೆ ಈವನ್ ಒಂದು ಶಾಲೆ ನೋಡೋಕ್ಕಾಗ್ತಿಲ್ಲ. ಯಾಕಂತೇಳಿದ್ರೆ ಅಷ್ಟು ಅದರಲ್ಲಿ ಇನ್ವಾಲ್ವ್ ಆಗೋಗ್ತೀವಿ. ನಮ್ಮನ್ನು ಸುಮ್ಮನೆ ಬಿಡುವಲ್ಲ ಶಾಸಕರು. ಅದನ್ನು ಏನಾದರೂ ಮಾಡಿ ಅಷ್ಟು ತರಬೇಕು ನಮ್ಮ ತಾಲೂಕಿಗೆ, ಶಾಲೆಗಳನ್ನು ಅಷ್ಟು ಚಂದವಾಗಿ ಮಾಡಬೇಕು ಅಂತೇಳಿ. ಸೊ ಅಷ್ಟು ಚೆನ್ನಾಗಿ ನಮಗೆ ನಮ್ಮ ಶಿಕ್ಷಣ ಇಲಾಖೆ ಜೊತೆಗೆ ನಮ್ಮ ಮಕ್ಕಳ ಶೈಕ್ಷಣಿಕ ಭವಿಷ್ಯವನ್ನು ಚೆನ್ನಾಗಿ ಕಟ್ಟಬೇಕಿರ್ತಕ್ಕಂಥ ದೊಡ್ಡ ದೂರದೃಷ್ಟಿಯನ್ನು ಇಟ್ಕೊಂಡಿರ್ತಕ್ಕಂಥ ಶಾಸಕರು ಗೊತ್ತಿದ್ದಾರೆ. ನಾನು ಹೆಡ್ ಮಾಸ್ಟರ್ ಮೀಟಿಂಗ್ ಇದೆ ಸರ್, ದಯವಿಟ್ಟು ಒಂದು 5 ನಿಮಿಷ ಮಾತಾಡಿ ಸರ್ ಅಂತ ರಿಕ್ವೆಸ್ಟ್ ಮಾಡಿದ್ವಿ. ಒಂದು ಅಪರೂಪದ ಶಾಸಕರು ನಮಗೆ ನಿಜವಾಗ್ಲೂ ಟೀಚರ್ಸ್ ಎಲ್ಲ ಕಡೆ ಶಾಸಕರು ಸಿಗ್ತಾರೆ, ಬಟ್ ಅಪರೂಪದ ಶಾಸಕರು ಸಿಗೋದು ತುಂಬ ಕಷ್ಟ. ತುಂಬ ಹೈಲಿ ಕ್ವಾಲಿಫೈಡ್ ಡಾಕ್ಟ್ರು ನಮಗೆ ಶಾಸಕರಾಗಿರೋಂಥದ್ದು, ಅದರಲ್ಲಿ AIMSಲ್ಲಿ ಓದಿರೋಂತಹ ಒಬ್ಬ ಡಾಕ್ಟ್ರು ನಮಗೆ ಶಾಸಕರಾಗಿ ಸಿಕ್ಕಿರೋಂಥದ್ದು ನಿಜವಾಗ್ಲೂ ನಮಗೆ ದೊಡ್ಡ ಸೌಭಾಗ್ಯ. ಹಾಗೆ ನಮ್ಮ ಎಲ್ಲ ಹೈಸ್ಕೂಲ್ ಹೆಡ್ ಮಾಸ್ಟರ್ಸ್ ಇದ್ದಾರೆ ಸರ್. ಹಾಗಾಗಿ ಹೈಸ್ಕೂಲ್ ಡೆವಲಪ್ಮೆಂಟಿಗೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಸಾಕಷ್ಟು ಒಳ್ಳೆಯ ಕ್ರಿಯಾ ಯೋಜನೆಗಳನ್ನು ಮಾಡಿದ್ವಿ. ನಿಮ್ಮಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಸಾರ್ ಮಾತಾಡ್ತಾರೆ, ಒಂದು 5 ನಿಮಿಷ ನಿಮ್ಮ ಜೊತೆ ಮಾತಾಡಿದ್ರೆ ಒಂದು 5 ನಿಮಿಷ. ಯಾಕಂದ್ರೆ ಅವರು ತುಂಬ ಜನ ಇದ್ದಾರೆ, ಮತ್ತು ಬೇರೆ ಕಡೆ ಅಪಾಯಿಂಟ್ಮೆಂಟ್ಸ್ ತುಂಬ ಇರೋದ್ರಿಂದ ಒಂದು 5ರಿಂದ 10 ನಿಮಿಷ ನೀವು ಬೇಕಾದ್ರೆ ಇಂಟ್ರಾಕ್ಟ್ ಮಾಡಲಿಕ್ಕೆ ಅವಕಾಶ ಸಿಗಬೇಕು ಅನ್ನೋ ದೃಷ್ಟಿಯಿಂದ ರಿಕ್ವೆಸ್ಟ್ ಮಾಡಿದ್ದು ಬಂದಿದ್ದಾರೆ.